ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವತ್ತು ತಾರೀಕು 19 ಸೆಪ್ಟೆಂಬರು 2024 ಇಸ್ವಿ. ಇಲ್ಲಿ ನಾವೊಬ್ಬರೇ ಈಗ ಹೊರಗಡೆ ಹೊರಟಿದ್ದೀವಿ. ಇನ್ನು ಯಾರೂ ಕೆಲಸಕ್ಕೆ ಬರೋಕ್ಕೆ ಬಿಡ್ತಾಯಿಲ್ಲ. ಇನ್ನು ಚೇಷ್ಟೆಗಳೇ ಇವರು. ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಯಾರಂತ ಗೊತ್ತಾಗ್ತಾಯಿಲ್ಲ. ಸುಮಾರು ಇವರು 2007-8 ಇಸ್ವಿಯಿಂದ ನಮ್ಮ ಹತ್ರ ಒಬ್ಬರೂ ಬರ್ದಂಗೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಮಾಡ್ತಿದ್ರೇನೋ, ಬಟ್ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅವತ್ತಿಂದ ಯಾರು ಅನ್ನೋದೇ ತೋರಿಸ್ಕೊಳ್ತಾ ಇಲ್ಲ. ಎಲ್ಲ ಹಿಂದೆ ನಮಗೆ ಕೇಳಿಸೋ ಹಾಗೆ ಒಂದು ಮಾತು ಮಾತಾಡಲ್ಲ. ನಮಗೆ ಗೊತ್ತಿಲ್ಲದಾಗೆ ಎಲ್ಲ ಈ ಕೆಲಸಗಳು ಮಾಡೋದು. ಒಬ್ಬರೂ ನಮ್ಮ ಹತ್ರಕ್ಕೆ ಬರೋದಕ್ಕೆ ಬಿಡೋದಿಲ್ಲ, ಯಾರನ್ನೇ ಆಗಲಿ. ಇವತ್ತು 19 ತಾರೀಕು ಸೆಪ್ಟೆಂಬರು 2024 ಇಸ್ವಿ. ತಮಗೆ ಗೊತ್ತಿದ್ದಂಗೆ ಭಾಳಷ್ಟು ದಿನಗಳಿಂದ ನಾನು ಭಾಳಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೀವಿ. ಇದುವರೆಗೂ ಕೂಡ ಯಾರೂ ಮಾತಿಲ್ಲ, ಕತೆ ಇಲ್ಲ, ಏನೂ ಒಂದು ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಭಾಳ ಮೌನವಾಗಿದ್ದಾರೆ. ಅಂದರೆ ಅಷ್ಟು ದುಷ್ಟರು ಅನ್ನೋದನ್ನ ತೋರ್ಪಡಿಸ್ಕೋತಾ ಇದ್ದಾರೆ ಅವರು, ಮತ್ತಿನ್ನೇನಿಲ್ಲ. ಈ ಶೇಖರ್ ಸ್ವಾಮೀಜಿಯವರಾಗಲಿ ಪ್ರಸನ್ನ ಸ್ವಾಮೀಜಿಯವರಾಗಲಿ ಮಾತಾಡ್ತಾ ಇಲ್ಲ, ಇನ್ನೂ ಏನು ಮಾತಾಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಸುಮ್ಮನೆ ಈಗ ನಾವು ಎಷ್ಟು ದಿನ ಅಂತ ಮೌನವಾಗಿರೋದು? ಇವರು ಪಾಪಿಗಳು ಎಲ್ಲರನ್ನೂ ಸಾಯಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮನ್ನು ಸಾಯಿಸೋದಕ್ಕೆ ಭಾಳಷ್ಟು ವಂಚಾಗ್ತಾ ಇದ್ದಾರೆ. ನಾವು ಜಾಗೃತರಾಗಿದ್ದೀವಿ. ಈ ರೀತಿಯಾಗಿದೆ ವಿಷಯ. ಎಲ್ಲರಿಗೂ ತಿಳಿಸಿ. ಇವರು ಯಾವುದೇ ಕ್ಷಣದಲ್ಲಿ ಯಾವಾಗ ಬೇಕಂದ್ರೂ ಆಗ್ಬೋದು, ಏನು ಬೇಕಂದ್ರೂ ನಮಗೊಂದು ಕೆಟ್ಟದ್ದು ಮಾಡ್ಬೋದು. ಆ ಥರ ಒಂದು ಪ್ರವೃತ್ತಿ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಭಾಳಷ್ಟು ಜನಕ್ಕೆ ಆ ಥರ ಮಾಡಿದ್ದಾರೆ. ಇವರು ಯಾವಾಗ ಏನು ಮಾಡ್ತಾರೆ, ನಮಗೆ ಸಮಸ್ಯೆ, ತೊಂದರೆ, ಮಾನಹಾನಿ, ಪ್ರಾಣಹಾನಿ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ನಾವೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀವಿ. ನೋಡೋಣ ಈ ದುಷ್ಟರು, ಈ ಪಾಪಿಗಳು ಅಂತ ಹೇಳಿ. ಬಟ್ ಯಾರೂ ಎಲ್ಲೂ ತೋರಿಸ್ಪಡಿಸ್ಕೊಳ್ಳಲ್ಲ, ಒಬ್ಬರೂ ಕಾಣಿಸ್ಕೊಳ್ಳಲ್ಲ. ಈಗ ಇದುವರೆಗೂ ಮೌನವಾಗಿದ್ದಾರೆ ಅಂದರೆ ಅರ್ಥ ಏನೋ ಒಂದು ಕುಚೇಷ್ಟೆ, ಕುತಂತ್ರ, ಕುಯುಕ್ತಿಗೆ ಪ್ಲ್ಯಾನ್ ಆಗ್ತಾ ಇದ್ದಾರೆ ಅಂತೆ ಅರ್ಥ. ಈಗ ನಿಮಗೆ ಗೊತ್ತಲ್ಲ, ಸಹಜವಾಗಿ ಯಾರೇ ನಮಗೇನೇ ಕೇಳಿದ್ರು ಇಲ್ಲ ಮಾತಾಡಿದ್ರು ನಾವು ಯಾಕ್ರಿ ಏನ್ರಿ ಅಂತ ನಾವು ಕೇಳ್ತೀವಿ ಸಹಜವಾಗಿ. ಉದಾಹರಣೆಗೆ ಬೇರೆ ಯಾರೇ ಬೇಡ, ನಾವೇ ತಗೊಳ್ಳಿ, ಕೇಳ್ತೀವಿ ನಾವು. ಇವ್ರಿಗೆ ಅಷ್ಟು ಸೌಜನ್ಯ ಇಲ್ವಾ? ಇವ್ರಿಗೆ ಅಷ್ಟು ತಿಳುವಳಿಕೆ ಬುದ್ಧಿ ಇಲ್ದೋದಾರ ಅವರು? ಆದಷ್ಟು ಎಲ್ಲ ವಿಚಾರನೂ ಬೇರೆಯವ್ರಿಗೆಲ್ಲ ತಿಳಿಸಿ. ಇವರು ಮಠದಲ್ಲಿರೋ ಆಸ್ತಿ ಮತ್ತು ಹಣ, ಬರ್ತಕ್ಕಂಥ ಆದಾಯ, ಚಿನ್ನ ಇವೆಲ್ಲವನ್ನೂ ಕೂಡ ನುಂಗಿ ನೀರು ಕುಡಿದಿದ್ದಾರೆ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಖುದ್ದಾಗಿ ಭೇಟಿಯಾಗಿ ತಿಳ್ಕೊಳ್ಳಿ. ಸುಮ್ಮನೆ ಇವ್ರು ಹೇಳೋ ಮಾತನ್ನೆಲ್ಲ ಕೇಳೋಕೆ ಹೋಗ್ಬೇಡಿ. ಯಾಕಂದರೆ ಸುಳ್ಳು ಹೇಳೋದ್ರಲ್ಲಿ ಅವರು ಭಯಂಕರ ನಿಸೀಮ್ರು, ಅದರಲ್ಲಂತೂ ಅನುಮಾನನೇ ಇಲ್ಲ. ಹಾಗಾಗಿ ಯಾವುದೇ ವಿಚಾರ ಆದರೆ ಖುದ್ದಾಗಿ ನಮ್ಮ ಭೇಟಿಯಾಗಿ ನಮ್ಮ ಹತ್ರ ನೀವೆಲ್ಲ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಬೋದು. ನಿಮಗೇನಾದರೂ ಇಚ್ಛೆ ಇದ್ದರೆ, ನಮ್ಮ ಮಠ ಅಂತ ಒಂದು ಅಭಿಲಾಷೆ, ಆಸೆ ಆ ಥರ ಇದ್ದರೆ ನೀವು ಖುದ್ದಾಗಿ ನಮ್ಮನ್ನು ಭೇಟಿಯಾಗಿ ವಿಚಾರನ ತಿಳ್ಕೊಬೋದು.